ನಮಸ್ಕಾರ ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ಮಾಹಿತಿ ಏನೆಂದರೆ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರಿತೀವಿ ನಾವು. ಈ ಒಂದು SSP ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅಥವಾ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು SSP ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಾನು ನಿಮಗೆ ತಿಳಿಸೋದೇನೆಂದರೆ, ಈ ಒಂದು SSP ID ಅಕೌಂಟ್ ಯಾಕೆ ಬೇಕಪ್ಪ ಅಂದರೆ, ನಿಮ್ಮ ಒಂದು ಎಲ್ಲ ರೀತಿಯ ಸ್ಕಾಲರ್ಶಿಪ್ಗಳನ್ನು ಅರ್ಜಿ ಸಲ್ಲಿಸಲು SSP ID ಕಡ್ಡಾಯವಾಗಿ ಬೇಕಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ SSP IDಯನ್ನು ಕ್ರಿಯೇಟ್ ಮಾಡೋ ಮೊದಲು ಸ್ವಲ್ಪ ಇಂಪಾರ್ಟೆಂಟ್ಸ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ. ನೀವು SSP ID ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲಿಗೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಬೇಕು ಮತ್ತು ಆಧಾರ್ನಲ್ಲಿರುವ ಹಾಗೆ ಹೆಸರು ಇರಬೇಕು. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮದು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಮತ್ತು ನಿಮ್ಮ ಮಾರ್ಕಸ್ ಕಾರ್ಡ್ನಲ್ಲಿರುವ ಹೆಸರು ಸೇಮ್ ಆಗಿರಬೇಕು. ಒಂದು ವೇಳೆ ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗಿದ್ದರೂ ನಿಮ್ಮ SSP ID ಅಕೌಂಟ್ ಕ್ರಿಯೇಟ್ ಆಗಲ್ಲ. ಕಡ್ಡಾಯವಾಗಿ ನೀವು ಏನು ಮಾಡಬೇಕು, SSP ID ಕ್ರಿಯೇಟ್ ಆಗಬೇಕಾದ್ರೆ ನಿಮ್ಮ ನೇಮ್ 100% ಮ್ಯಾಚಿಂಗ್ ಆದರೆ ಮಾತ್ರ ಅಲ್ಲಿ ನಿಮ್ಮ ಒಂದು SSP ID ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಉದಾಹರಣೆಗೆ, ಇತ್ತೀಚೆಗೆ ಒಂದು ನಾನು ಪ್ರಕರಣ ನೋಡಿದ್ದೆ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಏನಪ್ಪ ಅಂದರೆ ನೋಡಿ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಕೃಷ್ಣ ಅಂತ ಇದೆ, ಅವರ ಒಂದು ಮಾರ್ಕಸ್ ಕಾರ್ಡ್ನಲ್ಲಿ ಕೃಷ್ಣ ಕುಮಾರ್ ಅಂತ ಇದೆ. ಈ ರೀತಿಯಾಗಿ ಇದ್ದಾಗ ಕೂಡ 100% ಆಗಿ ನಿಮಗೆ ಸ್ಕಾಲರ್ಶಿಪ್ ಬರಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿ ಏನಿರುತ್ತೆ, ಫಸ್ಟು ವಿದ್ಯಾರ್ಥಿಯ ಹೆಸರಿರುತ್ತೆ ಪ್ಲಸ್ ಮುಂದೆ ಸರ್ನೇಮ್ ಇರುತ್ತೆ. ಆದರೆ ಆಧಾರ್ ಕಾರ್ಡ್ನಲ್ಲಿ ಹೆಸರು ಮಾತ್ರ ಇರುತ್ತೆ. ಈ ರೀತಿ ಇದ್ದರೂ ಕೂಡ ನಿಮಗೆ SSP ID ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹಾಗೇನಾದರೂ ಮಿಸ್ಮ್ಯಾಚ್ ಇದ್ದರೆ ನೀವು ಆದಷ್ಟು ಬೇಗನೆ ಏನು ಮಾಡಿಸ್ಬೇಕಪ್ಪ ಅಂದರೆ, ನಿಮ್ಮ SSLC ಮಾರ್ಕಸ್ ಕಾರ್ಡ್ ತೊಗೊಳ್ಳಿ ಮತ್ತು ಮನೆಯಲ್ಲಿ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಮತ್ತು ನಿಮ್ಮ SSLC ಮಾರ್ಕಸ್ ಕಾರ್ಡ್, ರೇಷನ್ ಕಾರ್ಡ್ ಎರಡೂ ತೊಗೊಂಡೋಗಿ ಹತ್ತಿರದ ಆಧಾರ್ ಸೆಂಟರ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನೇಮನ್ನು SSLC ಮಾರ್ಕಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ತಿದ್ದುಪಡಿ ಮಾಡಿ ಅಪ್ಡೇಟ್ ಮಾಡಿ. ನೆಕ್ಸ್ಟ್, ಆಧಾರ್ ಕಾರ್ಡ್ ಆದ ನಂತರ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಇರಬೇಕು. ಆ ಮೊಬೈಲ್ ಸಂಖ್ಯೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು SSP IDಗೆ ಕೊಟ್ಟಿರಬಾರ್ದು, ಅಂಥ ಮೊಬೈಲ್ ಸಂಖ್ಯೆ ಇರಬೇಕು. ಆಲ್ರೆಡಿ ಕೊಟ್ಟಿದ್ದರೆ ಆ ಒಂದು ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ ಇಲ್ಲಿ ಆ್ಯಡ್ ಆಗಲ್ಲ. ವಿದ್ಯಾರ್ಥಿಯ ಇಮೇಲ್ ID ಇರಬೇಕು. ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ಹಾಲ್ ಟಿಕೆಟ್ ನಂಬರನ್ನು ಎಂಟರ್ ಮಾಡಬೇಕು, ಅದು ಇದ್ದೇ ಇರುತ್ತೆ. ತದನಂತರ ನಿಮ್ಮ ಜಾತಿ ಆದಾಯ ಪ್ರಮಾಣಪತ್ರ, ಅದು ಕೂಡ ಹೆಸರು ಸೇಮ್ ಇರಬೇಕಾಗುತ್ತೆ. ನೋಡಿ, ವಿದ್ಯಾರ್ಥಿ ಹೆಸರಿನಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ RD ಸಂಖ್ಯೆ. ನೋಡಿ, ವಿಕಲಚೇತನರಾಗಿದ್ದಲ್ಲಿ UD ID ಅಂತ ಕೊಡ್ತಾರೆ, ಆ UD ID ಕಾರ್ಡ್ ಸಂಖ್ಯೆ ಕೂಡ ಬೇಕಾಗುತ್ತೆ. ವಿದ್ಯಾರ್ಥಿ ವಾಸವಿರುವ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆ ವಿಳಾಸವನ್ನು ಎಂಟರ್ ಮಾಡಬೇಕು. ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ನೋಂದಣಿ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ಸಂಬಂಧಪಟ್ಟ ದಾಖಲೆಗಳ ದೃಢೀಕರಣ, ಈ ಒಂದು ದೃಢೀಕರಣ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಕೋರ್ಸ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಈ ದೃಢೀಕರಣ ಎಲ್ಲದಕ್ಕೂ ಅನ್ವಯ ಹೋಗಲ್ಲ. ಇನ್ನು ಹಾಸ್ಟೆಲ್ ವಿವರಗಳು, ಯಾರಾದರೂ ಹಾಸ್ಟೆಲಲ್ಲಿದ್ದರೆ ಮಾತ್ರ ಇದು ಅನ್ವಯವಾಗುತ್ತೆ, ಇಲ್ಲಾಂದರೆ ಇದು ಅನ್ವಯ ಆಗಲ್ಲ. ನೋಡಿ, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಈ ಕುಟುಂಬ ID ಅಂತಕ್ಕಂಥದ್ದು. ಏನಪ್ಪ ಈ ಕುಟುಂಬ ID ಅಂತಂದರೆ, ನಾವು SSPಯಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಇಲ್ಲಿ ಕೊಟ್ಟಿದ್ದು ನೋಡಿ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯು ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿಯಾಗಿ ಕುಟುಂಬ ಗುರುತಿನ ಸಂಖ್ಯೆಯನ್ನು ಹೊಂದುವುದು ಕಡ್ಡಾಯವಾಗಿರುತ್ತದೆ. ನಿಮ್ಮ ಕುಟುಂಬ ಗುರುತಿನ ಸಂಖ್ಯೆಯನ್ನು ತಿಳಿಯಲು ಕ್ಲಿಕ್ ಮಾಡಿ ಅಂತ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ, ವಿದ್ಯಾರ್ಥಿ ಕುಟುಂಬ ಗುರುತಿನ ಸಂಖ್ಯೆ ಲಭ್ಯವಿಲ್ಲದಿದ್ದಲ್ಲಿ ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿಯಾಗಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ನೋಡಿ, ವಿದ್ಯಾರ್ಥಿಯ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು 2023-24ನೇ ಶೈಕ್ಷಣಿಕ
ಅದನ್ನು ಬಿಟ್ಬಿಡಿ. ಈಗ ಮಾಹಿತಿ ತಿಳಿಸ್ಕೊಡ್ತೀನಿ, ವೇಟ್ ಮಾಡಿ. ಈಗ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಬರುತ್ತೆ, ಹೌದು ಸರ್ ಕುಟುಂಬ ಐ ಡಿ ಅಂದರೆ ಏನು? ಕುಟುಂಬ ಐ ಡಿ, ಫ್ಯಾಮಿಲಿ ಐ ಡಿ ಅಂತ ಕರಿತೀವಿ ಅದು ಇಂಗ್ಲೀಷ್ನಲ್ಲಿ. ಏನು ಸರ್ ಇದು ಫ್ಯಾಮಿಲಿ ಐ ಡಿ ಅಂದರೆ? ನೋಡಿ ವಿದ್ಯಾರ್ಥಿಗಳೇ, ಈ ಫ್ಯಾಮಿಲಿ ಐ ಡಿ ಅನ್ನೋದು ಈಗ ಪ್ರಸ್ತುತವಾಗಿ 2023-24ನೇ ಸಾಲಿನಿಂದ ಎಲ್ಲ ಒಂದು ಯೋಜನೆಗಳನ್ನು ಪಡೆಯಲು ಕಡ್ಡಾಯವಾಗಿರುತ್ತೆ. ನೀವು ಫ್ಯಾಮಿಲಿ ಐ ಡಿ ಇದೆಯೋ ಇಲ್ವೋ ಅನ್ನೋದನ್ನು ಯಾವ ರೀತಿ ತಿಳ್ಕೊಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮದು ರೇಷನ್ ಕಾರ್ಡ್ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲೇ ರೇಷನ್ ಕಾರ್ಡ್ ಇದ್ದರೆ, ಆ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರಿದ್ದರೆ ನಿಮ್ಮದು ಫ್ಯಾಮಿಲಿ ಐ ಡಿ ಇದ್ದಂಗೆ. ಡೋಂಟ್ ವರಿ. ಏನು, ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇತ್ತು ಅಂದ್ಕೊಳ್ಳಿ, ರೇಷನ್ ಕಾರ್ಡ್ ಇದ್ದರೆ ಸಾಕು, ನಿಮ್ಮದು ಫ್ಯಾಮಿಲಿ ಐ ಡಿ ಇದ್ದಂಗೆ. ಆಲ್ಮೋಸ್ಟ್ ಈ ಫ್ಯಾಮಿಲಿ ಐ ಡಿ ಕ್ರಿಯೇಟ್ ಆಗಿರೋದೇ ಈ ರೇಷನ್ ಕಾರ್ಡ್ ಆಧಾರದ ಮೇಲೆ. ಹಾಗಾಗಿ ನಿಮ್ಮದು ರೇಷನ್ ಕಾರ್ಡ್ ಇದ್ದರೆ ಫ್ಯಾಮಿಲಿ ಐ ಡಿ ಇದ್ದಂತೆ. ಒಂದು ವೇಳೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಅಥವಾ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಅದಕ್ಕೆ ಸೇರ್ಪಡೆ ಮಾಡಿಸಿ. ಇಲ್ಲೇನಿದೆ ನೋಡಿ, ಇಲ್ಲಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ, ಕುಟುಂಬ ಅಂತ. ಇದು ಕ್ಲಿಕ್ ಮಾಡಿದಾಗ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ. ಇಲ್ಲಿ ನೀವು ಕುಟುಂಬ ದಾಖಲಾತಿ ಅಂತ ಬರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಪ್ರೂಫನ್ನು ನೀಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಈ ಕುಟುಂಬ ಐ ಡಿ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ. ಈಗ ನೋಡಿ SSP ಐ ಡಿಯನ್ನು ಕ್ರಿಯೇಟ್ ಮಾಡ್ಬೋದು. SSP ಐ ಡಿ ಕ್ರಿಯೇಟ್ ಮಾಡೋದು ಪ್ರಾರಂಭವಾದಾಗ ಅದು ಹೇಗೆ ಕ್ರಿಯೇಟ್ ಮಾಡಿ, ಈಗ ಆಲ್ರೆಡಿ ಚಲೋ ಇರುತ್ತೆ, ಬಟ್ ಇವಾಗ ಕ್ರಿಯೇಟ್ ಮಾಡ್ಕೊಳ್ಬೇಡಿ. ನೀವು ಯಾವಾಗ ಹಾಸ್ಟೆಲ್ ಅದು ಪ್ರಾರಂಭ ಆಗುತ್ತೋ ಆವಾಗ ಕಡ್ಡಾಯವಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಆವಾಗ ಯಾರಾದರೂ ವಿದ್ಯಾರ್ಥಿಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಆ ವಿದ್ಯಾರ್ಥಿಗಳದ್ದು ನಾವೇ SSP ಐ ಡಿ ಕ್ರಿಯೇಟ್ ಮಾಡಿಕೊಡ್ತೀವಿ. ಅದು ನಮಗೂ ಕೂಡ ಒಂದು ವಿಡಿಯೋ ಮಾಡೋಕ್ಕೆ ಕೂಡ ಅನುಕೂಲ ಆಗುತ್ತೆ. ನೀವು ನಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ, ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.